ಗಂಡ ಹೇಳುವಾಗ ಎಂತಂತ ಹೇಳ್ಕೊಳ್ಸಿದ್ದಾನೆ ಗೊತ್ತುಂಟ? ಎಂತ ಹೇಳ್ಕೊಳ್ಸಿದ್ದಾನೆ? ನಾನು ಇಷ್ಟು ವರ್ಷ ಬೆಂಕಿ ಹಾಕ್ತೆ, ನೀನಾದ್ರೂ ಹೋಗಿನ ಬೆಂಕಿ ಹಾಕು ಅಂತ ಹೇಳಿದ್ದಾನ. ಗೊತ್ತುಂಟ? ಹೇಳ ಬೆಂಕಿ ಬೇಕೆ, ಅದಿಲ್ಲದೆ ಯಾವ್ದಾಗ್ತದೆ? ನನ್ನ ಅಸ್ತಿತ್ವ ಇರುವುದೇ ಅಲ್ಲಿ. ಹೌದಾ? ಯಾರೇ ಧೀರೆ ನೀನು ನಿನ್ನ ಯಾರುಗಳು ಗೀಸಿದರು ಯಾರೇ ಧೀರೆ ಯಾರುಗಳು ಗೀಸಿದರು ಯಾರಿಗಾಗಿ ಬಂದುದಿ ಸವಾರಿ ಲಲಿತಾಗಿ ಮೇಡಿನ್ಯಾರಿಗಾಗಿ ಬಂದುದಿ ಸವಾರಿ ಲಲಿತಾಗಿ ಹೇ ಲಲಿತಾಗಿ ಯಾರಿಗಾಗಿ ಬಂದುದಿ ಸವಾರಿ ಲಲಿತಾಗಿ ಯಾರುಗಳು ಗೀಸಿದರು ಯಾರಿಗಾಗಿ ಬಂದುದಿ ಸವಾರಿ ಲಲಿತಾಗಿ ಯಾರೇ ತೀರೆ ನೀನು ಯಾರುಗಳು ಗೀಸಿದರು ಸವಾರಿ ಲಲಿತಾಗಿ. ಆಶ್ಚರ್ಯ ಆಯ್ತು ನನಗೆ, ಆಶ್ಚರ್ಯವಾಗಿ ಹೋಯ್ತು ನನಗೆ. ಪಾರ್ಥನ ಜೊತೆ ಯುದ್ಧ ಮಾಡ್ತಾ ಇದ್ದವಳು, ಆದ್ರೆ ಹಾಗಲ್ಲ. ಪಾರ್ಥ ಹೋದ, ಅಂತದ್ದೇ ಸೆಲೆ ಮಿಂಚು ಮತ್ತೊಂದು ಬಂತು. ಸವಾರಿ ಎಲ್ಲಿಂದ ಬಂತು ಅಂತ ಪ್ರತಿಬಿಂಬವ ನನ್ನದೇ ಪ್ರತಿಬಿಂಬವ ಕನ್ನಡಿ ನೋಡಿದ ಹಾಗೆ ನನಗೆ. ಹಾಗಾಗಿ ಹಾಗಿದ್ರೆ ನೀನೊಂದು ಸವಾರಿ ಅಂತ ಇತ್ತು. ಅನುಮಾನವಿಲ್ಲ, ಇವತ್ತು ಸವಾರಿ ಬಂದಾಗೆ. ಏಯ್ ಓ, ನೀನು ನೀನಾಗಿ ಬಂದದ್ದ ಅಥವಾ ನಿನ್ನನ್ನು ಯಾರಾದ್ರೂ ಕಳಿಸಿ ಕೊಟ್ಟದ್ದ? ಏನೇ ತಂಗಿ ಹೀಗೆ ಬಂದ ನೀನು? ಯಾರಿಗಾಗಿ ಯಾರು ಬರುವರು ಯಾರಿಗಾಗಿ ಯಾರು ಬರುವರು ಯಾರ ಹರಿವ ಯಾರಿಗೇನೋ ಯಾರಿಗಾಗಿ
ಅಕ್ಕ ಯಾರಿಗಾಗಿ ಯಾರು ಬರುವ ಯಾರ ಗರಿವ ಯಾರಿಗೇನು ನೀರಗಾಗಿ ನಿನ್ನೋಡ್ರಣಕ್ಕೆ ಸಾರಿದೆ ಅಕ್ಕ ಎನ್ನ ನೀರಗಾಗಿ ನಿನ್ನೋಡ್ರಣಕ್ಕೆ ರಣಗೆ ಸಾರಿದೆ ಅಕ್ಕ ತತ್ತಿ ತತ್ತ ಯಾರಿಗಾಗಿ ಯಾರು ಬರುವರು ಯಾರ ಗರಿಬ ಯಾರಿಗೇನು ನನ್ನ ನೀರಿಗಾಗಿ ನಿನ್ನೊಡನೆಗೆ ಸಾರಿದೆ ಅಕ್ಕ ನೀರಿಗಾಗಿ ನಿನ್ನೊಡನೆಗೆ ಸಾರಿದೆ ನಕ್ಕ ಎನ್ನ ನೀರಿಗಾಗಿ ನಿನ್ನೊಡನೆಗೆ ಸಾರಿದೆ ನಕ್ಕ ನನ್ನ ನೀರಿಗಾಗಿ ನಿನ್ನೊಡನೆಗೆ ಸಾರಿದೆ ಅಕ್ಕ ಅಕ್ಕಯ್ಯ ನನಗೊಂದು ಆಶ್ಚರ್ಯವಾಗಿ ಹೋಯ್ತು ಅಲ್ವೇ? ಆಶ್ಚರ್ಯ ಎಲ್ಲ ಈಗ ಭರವಸೆ ಬಂತು. ಏನು ನನ್ನ ತಂಗಿ ಹೌದು ಅಂತ ಯಾವತ್ತೂ ಬರ್ಬೇಕಿತ್ತು ನಿನಗೆ, ಬಂದಿದೆ, ಆದ್ರೆ ಸ್ವಲ್ಪ ಭರವಸೆ ಇರ್ಲಿಲ್ಲ. ಈಗ ಹಾಗಲ್ಲ, ಇನ್ನು ಬರ್ತದೆ ಬನ್ಮನ ಇಲ್ಲ. ಅನುಮಾನ ಬೇಕಾಗಿದ್ದಿಲ್ಲ. ಹಾ, ಹಿಂದೂ ಹೌದು ಮುಂದೆ ಹೌದು. ಹಿಂದೂ ಹೌದು ಮುಂದೂ ಹೌದು. ಹೌದೌದು, ಇನ್ನು ಮುಂದೆ ಮತ್ತೆ ಬಹಳ ಭರವಸೆ ಕಳ್ಕೊಳ್ಳುವುದಿಲ್ಲ ನಾನು. ಛೇ ಛೇ, ನನ್ನ ಮೇಲೆ ಮತ್ತೊಬ್ರು ಕಳ್ಕೊಳ್ಬೇಕೆ ಬಿಟ್ಟು ನನ್ನನ್ನು ನಾ ಕಳ್ಕೊಳ್ಳುವುದಿಲ್ಲ. ಮತ್ತೆ ಯಾಕೆ ಕಳ್ಕೊಳ್ಳೋದು? ನಂಗೆ ಹೆಚ್ಚಾಯ್ತು ಈಗ ಭರವಸೆ. ಅನುಮಾನ. ಹಾ, ಅಕ್ಕ ಓ, ಯಾರಿಗಾಗಿ ಬಂದೆ? ನೀ ಯಾರಿಗಾಗಿ ಬಂದೆ? ನಾನು ನನ್ನ ಗಂಡನಿಗಾಗಿ, ನಾನು ನನ್ನ ಗಂಡನಿಗಾಗಿ, ಅದ್ರ ಜೊತೆಗೆ ಈ ಮನೆಗಾಗಿ, ಹಾ ಈ ಮನೆಯ ಮರ್ಯಾದೆ ಉಳಿಸುವುದಕ್ಕಾಗಿ. ನಾನು ಮನಕ್ಕಾಗಿ ಬಂದೆ. ಓಹೋ, ಹೌದು ಹಾ, ಮನದಿನಿಯ. ಹೌದು. ಹಾ, ನೀನು ಯಾವ ಗಂಡನಿಗಾಗಿ ಬಂದೆ? ನಾನು ಸದ್ಯಕ್ಕೆ ಒಬ್ಬ ಗಂಡ. ಹೌದಾ? ಹೌದು. ನಿನಗೆ 5 ಗಂಡಂದಿರಿದ್ದಾರೆ, ಹಾ, ನನಗಾಗಲ್ಲ, ಹಾ. ಒಬ್ಬರೇ. ನನಗೆ ಸದ್ಯಕ್ಕೆ ಒಬ್ಬ ಗಂಡ, ನಿಮ್ಗೆ ಯಾವಾಗಲೂ ಒಬ್ಬನೇ ಗಂಡ. ಹಾ ಹಾಗೆ ತಿಳ್ಕೊಂಡ್ರು 50 ಹೌದಲ್ಲ. ಹೌದು. ನನ್ನ ಗಂಡ ಪಾರ್ಥನಿಗೆ ಬೇಕಾಗಿ ನಾನು ಬಂದೆ. ಈ ಲೋಕದಲ್ಲಿ ಯಾರಿಗಾಗಿ ಯಾರಿದ್ದಾರೆ ಹೇಳು? ಹೌದು, ಅವರಿಗಾಗಿ ಅವರೇ ಬೆವರನ್ನು ಚೆಲ್ಲಬೇಕು ತಾನೆ, ಹೌದು. ನಾವು ಸಾಕಷ್ಟು ಸ್ವರ್ಗ ಪಡಿಬೇಕು, ಅಲ್ವಾ? ಅನುಮಾನವೇ. ನಾವು ನಮಗಾಗಿ ನಮ್ಮ ತಲೆಗೆ ನಮ್ಮ ಕೈಯೇ ಆಗಬೇಕು ಬಿಟ್ಟರೆ ಮತ್ತೊಬ್ಬರ ಕೈ ಆಗುದಿಲ್ಲ ಅಕ್ಕಯ್ಯ. ಹಾಗಿದ್ರೆ ನೀನೀಗ ನನ್ನ ಗಂಡನಿಗಾಗಿ, ಹಾ. ನನ್ನ ನೀಲನಿಗಾಗಿ ಹಾ. ನಿನ್ನೋಳು ಸಮರಕ್ಕೆ ಬಂದೆ. ಸ್ವಚ್ಛಾಗಿ ನೀ ಕೇಳು ಸವತಿ ಮಚ್ಚರದಿ ಕಾದುವೆಯ ಸ್ವಚ್ಛಾಗಿ ಸವತಿ ಸ್ವಚ್ಛಾಗಿ ನೀ ಕೇಳು ಸವತಿ, ಸ್ವಚ್ಛಾಗಿ ನೀ ಕೇಳು ಸವತಿ, ಸ್ವಚ್ಛಾಗಿ ನೀ ಕೇಳು ಸವತಿ ಮಚ್ಚರದಿ ಕಾದುವೆಯೋ ಸವತಿ ಮಚ್ಚರದಿ ಸಮರದಿಚ್ಛೆಯುಳ್ಳಿದಲ್ಲ ನಿನಗೆ, ಸಮರದಿಚ್ಛೆ ಒಳ್ಳೆದಲ್ಲ ನಿನಗೆ, ಹುಚ್ಚೇನೆ ತಂಗಿ ನಿನಗೆ, ಹುಚ್ಚೇನೆ 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 ತಂಗಿ ನಿನಗೆ, ಹುಚ್ಚೇನೆ ತಂಗಿ.
ಸಮರದಿ ಚೆವಳಿತು ನಿನಗೆ ಹುಚ್ಚೇನೆ ಸಮರದಿ ಉಳಿತು ನಿನಗೆ ಹುಚ್ಚೇನೆ ತಂಗಿಯೇ ಹುಚ್ಚೇನೆ ನಿನ್ನಲ್ಲಿ ಹೋರಾಟಕ್ಕೆ ಬೇಕಾಗಿ ಕೆಚ್ಚೆದಿಂದ ಬಂದಂತ ಹೆಣ್ಣು ನಿನ್ನ ತಂಗಿ ಸುಭದ್ರ. ಆದ್ರೂ ಒಂದು ನನ್ನ ಗಂಡ ಹೇಳುವಾಗ ಎಂತಂತ ಹೇಳ್ಕೊಳಿಸಿದಾನೆ ಗೊತ್ತುಂಟ? ಎಂತ ಹೇಳ್ಕಳಿಸಿದ್ದಾರೆ? ನಾನು ಇಷ್ಟು ವರ್ಷ ಬೆಂಕಿ ಹಾಕ್ತೆ, ನೀನಾದ್ರೂ ಹೋಗಿ ಬೆಂಕಿ ಹಾಕು ಅಂತ ಹೇಳಿದ್ದಾನ. ಗೊತ್ತುಂಟ? ಹೇಳ ಬೆಂಕಿ ಬೇಕೆ ಅದಿಲ್ಲದೆ ಯಾವ್ದಾಗ್ತದೆ? ನನ್ನ ಅಸ್ತಿತ್ವ ಇರುವುದೇ ಅಲ್ಲಿ. ಹೌದಾ? ಮತ್ತೆ ಹಾಗಾಗಿ ನಂಗೆ ಮತ್ತು ಧೈರ್ಯ ಬಂದದ್ದು ಅದಕ್ಕಾಗಿ. ಒಳಗಿಂತ ಒಂದು ಬೆಂಕಿ ಹೊರಗುರಿ ಒಂದು ಬೆಂಕಿ ಬೇಕು. ಯಾಕಂದ್ರೆ ಈ ಲೋಕದಲ್ಲಿ ಅಗ್ನಿ ಒಂದಿಲ್ಲದೆ ಯಾವುದು ಜೀರ್ಣವೂ ಆಗುವುದಿಲ್ಲ, ಭಸ್ಮವೂ ಆಗುವುದಿಲ್ಲ. ನನಗೆ ಈಗ ಅರ್ಥ ಆಯ್ತು. ಸೃಷ್ಟಿಯ ತತ್ವದಲ್ಲಿ ಅದು ಒಂದಲ್ವೇನೆ? ಹೌದಪ್ಪ, ಅಯ್ಯೋ ಅಗ್ನಿ ತತ್ವ ದೊಡ್ಡದು. ಅದನ್ನೇ ನಂಬದವರು ನಾವಂತೂ. ಹಾಗಾಗಿ ಈಗ ಅಕ್ಕ ಹೋರಾಡ್ತಾ ಇದ್ದಾಳೆ. ನಾನು ಈ ಸಂದರ್ಭದಲ್ಲಿ ಗಟ್ಟಿ ಚಲನವನ್ನು ಉಂಟು ಹೋರಾಟಕ್ಕೆ ಬಂದ್ರೆ ನನ್ನನ್ನು ಗುರುತಿಸ್ತಾರೆ ಎನ್ನುವಂತಹ ಹುಚ್ಚಿದ್ರೆ ಭ್ರಮೆ ಬೇಡ, ಹೊರಟು ಹೋಗು ಅಂತ ಹೇಳಿದ್ರೆ ಹೊಟ್ಟೆಗಿದ್ದೇನೆ ನಿನಗೆ. ಯಾರಿಗೆ? ನಿನಗೆ ಹೊಟ್ಟೆಗಿಚ್ಚು? ಹೌದು, ನನಗೆ. ಹಾ ಏ ದೇವ